Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರಾಧ್ಯಾಯದ 22ನೇ ಪ್ರಶ್ನೆಯನ್ನ ಗಮನಿಸಿ. ಪ್ರತಿ ತಿಂಗಳಿಗೆ 22,000 ಆದಾಯವಿರುವ ಕುಟುಂಬವು ಈ ಕೆಳಗಿನಂತೆ ತಿಂಗಳಿನಲ್ಲಿ ಖರ್ಚನ್ನ ಭರಿಸುವ ಯೋಜನೆ ಕೈಗೊಂಡಿತ್ತು. ಈ ದತ್ತಾಂಶಗಳಿಗೆ ಒಂದು ಸ್ತಂಭ ಲೇಖವನ್ನ ರಚಿಸಿ. ಸೊ ಇಲ್ಲಿ ವಿಷಯಗಳು ಏನಿದೆ, ದಿನಸಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಔಷಧಕ್ಕೆ, ಬಾಡಿಗೆಗೆ, ಇಂಧನ, ಮನೋರಂಜನೆ, ಇತರೆ. ಸೊ ಎಲ್ಲದಕ್ಕೂ 22,000 ಹಣವನ್ನ ಖರ್ಚು ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಖರ್ಚುಗಳು ಹೇಗಿದೆ, ಸಾವಿರಗಳಲ್ಲಿ. ಅಂದ್ರೆ ದಿನಸಿಗೆ 4,000 ಪ್ರತಿ ತಿಂಗಳು ಖರ್ಚು ಮಾಡ್ತಾನೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ 5,000, ಔಷಧಕ್ಕೆ 3,000. ಸೊ ಈ ರೀತಿ ನಮಗೆ ದತ್ತಾಂಶಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಸ್ತಂಭ ಲೇಖದಲ್ಲಿ ಬಿಡಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಗ್ರಾಫ್ ಅನ್ನ ಹೇಗ್ ಮಾಡ್ಕೋತೀವಿ, ಎಕ್ಸ್ ಅಕ್ಷವನ್ನ ವಿಷಯಗಳು ಅಲ್ವಾ. ಸೊ ದಿನಸಿ, ಮಕ್ಕಳ ವಿದ್ಯಾಭ್ಯಾಸ, ಔಷಧ, ಬಾಡಿಗೆ, ಇಂಧನ, ಮನೋರಂಜನೆ, ಇತರೆ. ಸೊ ಇಷ್ಟ ಅಂಶಗಳನ್ನ ಬರ್ಕೊಳ್ತೀರಾ. ವಾಯ್ ಅಕ್ಷ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಖರ್ಚಿನ ವಿವರವನ್ನ. ಸೊ ಇಲ್ಲಿ 4,000 ತನಕ ಮ್ಯಾಕ್ಸಿಮಮ್ ಅಂದ್ರೆ 5,000 ಇದೆ. ಸೊ ಹಾಗಾದ್ರೆ ಒಂದೊಂದು ಯೂನಿಟ್ ಅನ್ನ ನೀವು 0 to 1,000, 1 ಅಂದ್ರೆ 1,000, 2,000, 3,000 ಈ ರೀತಿ ನೀವು ರೆಪ್ರೆಸೆಂಟ್ ಮಾಡ್ಕೊಳ್ತೀರಾ. ಸೊ ನಂತರ ನೀವೇನ್ ಮಾಡ್ತೀರಾ, ದಿನಸಿ ಖರ್ಚಿಗೆ ಬರುವಂತದ್ದು ಎಷ್ಟು, 4,000 ಅಲ್ವಾ. ಸೊ ನೋಡಿ 0, 1, 2, 3, 4. ಸೊ 4,000. ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ 5,000, ಔಷಧಕ್ಕೆ 3,000, ಬಾಡಿಗೆಗೆ 5,000. ನೋಡಿ ಈ ರೀತಿ ಗ್ರಾಫ್ ಅನ್ನ ಲೈನ್ ಆಗಿ ಹೇಳ್ಕೊಂಡು ಜಾಯಿನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಎಲ್ಲ ಪಾಯಿಂಟ್ಸ್ ಅನ್ನ ಸೇರಿದಾಗ ನಿಮ್ಗೆ ಈ ಗ್ರಾಫ್ ಹೀಗೆ ದೊರಕತ್ತೆ. ಸೊ ಇದೇನ್ ಹೇಳಿ, ಸ್ತಂಭ ಲೇಖವನ್ನ ರಚಿಸೋದು. ಕೊಟ್ಟಿರುವ ದತ್ತಾಂಶವನ್ನ ನಾವು ಸ್ತಂಭ ಲೇಖದಲ್ಲಿ ವ್ಯಕ್ತಪಡಿಸಿದ್ದೇವೆ. ಓಕೆ, ಥ್ಯಾಂಕ್ ಯು.